ಇವತ್ತು ನಾನು ಮಧ್ಯಮದವರೆಗೆ ನಿಂತಿದ್ದು ಒಬ್ಬ ಸಂಘಟನೆ ಅಧ್ಯಕ್ಷನಾಗಲ್ಲ, ಇಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳ ಅಣ್ಣನಾಗಿ ನಿಂತ್ಕೊಂಡಿದ್ದೀನಿ, ಒಬ್ಬ ನಾಗರಿಕನಾಗಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಘಟನೆ ನೋಡಿದ್ರೆ ಕಳ್ಳು ಕಿತ್ತು ಬರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆ ಕಲ್ತಕ್ಕಂತ ಮಕ್ಕಳು ಯಾರು ಬಡವ್ರ ಮಕ್ಕಳು ಕಲಿತಾರೆ. ಈಗ ಒಂದು ಸರ್ಕಾರಿ ಮಹಿಳಾ ಕಾಲೇಜ್ನಲ್ಲಿ ಚಾವಣಿ ಕುಸಿದು 5 ಮಕ್ಕಳು ಇಲ್ಲಿ ಸೇರ್ಪಡೆ ಆಸ್ಪತ್ರೆಯಲ್ಲಿ. ಅವರ ಆರೋಗ್ಯದ ಬಗ್ಗೆ ಯಾವ ಇಲಾಖೆಗಳು ಕೂಡ ಬಂದು ಗಮನ ಹರಿಸುತ್ತೆ. ಇದಕ್ಕೆ ಮೂಲ ಕಾರಣ ಅಂದ್ರ ಬಡರ ಮಕ್ಕಳಿಗೆ, ಬಡರ ಜೀವಕ್ಕೆ ಬೆಲೆ ಇಲ್ಲ ಅಂತ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಶಾಸಕರುಗಳೇನಿರ್ತಾರೆ, ಅವರು ತಮ್ಮ ಕಮಿಷನ್ ಪರ್ಸೆಂಟೇಜ್ ಏನು 40% ಪರ್ಸೆಂಟೇಜ್ ಅಂತ ಹೇಳಿ ಎಲ್ರು ಇದು ಜಗತ್ ಜಾಹೀರವಾಗಿ ಹೇಳ್ತಾ ಇದ್ದಾರೆ. ತಮ್ಮ ಪರ್ಸೆಂಟೇಜ್ ದಾಹಕ್ಕೆ ನಮ್ಮ ಬಡ ಮಕ್ಕಳ ಜೀವವನ್ನ ಬಲೆ ತೆಗೆದುಕೊಳ್ತಾ ಇದ್ರು ಅಂತ ಹೇಳ್ತೀನಿ. ಯಾಕಂದ್ರ ಕಟ್ಟಡಗಳು ಆಗುವಾಗ ಅದಕ್ಕೊಬ್ಬ ಸರ್ಕಾರಿ ಅಧಿಕಾರಿ ನಿಯೋಜನೆಗೊಂಡಿರ್ತಾರ. ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಅದಕ್ಕೆ ಶಾಸಕರು ಅಂತ ಇರ್ತಾರೆ, ಅದಕ್ಕೆ ಇಡೀ ಸರ್ಕಾರನೇ ಜವಾಬ್ದಾರಿ. ಇದು ಒಂದು ಕೇವಲ ಆಕ್ಸಿಡೆಂಟ್ ಅಂತ ಹೇಳಲ್ಲ, ಇದು ಒಂದು ಕೊಲೆಯ ಸಂಚು ಅಂತ ಹೇಳ್ತೀನಿ ನಾನು. ಇದು ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ. ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು. ಇದು ಕೇವಲ ಛತ್ತು ಕುಸಿದಿಲ್ಲ, ಜಿಲ್ಲಾಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ಸ್ಥಳದಲ್ಲಿ ನಮ್ಮ ತಾಂಡದ ಮಕ್ಕಳು ಸ್ಥಳದಲ್ಲಿ ಯಾರಾದ್ರೂ ಶಾಸಕರ ಮಕ್ಕಳು, ಯಾರಾದ್ರದ್ದು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳು ಆಗಿದ್ರೆ ಗುಲ್ಬರ್ಗನೆ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಅವರನ್ನ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇರಿಸಲ್ಪಡ್ತಾ ಇತ್ತು. ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಅವ್ರು ತಗೊಳ್ತಾ ಇದ್ರು. ಆದ್ರೆ ಇಲ್ಲಿರ್ತಕ್ಕಂತ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂತ ಮಕ್ಕಳು ಕಲಿತಾ ಇದ್ದಾರೆ. ಅವರ ಜೀವಕ್ಕೆ ಬೆಲೆ ಇಲ್ಲ. ಇವರು ಕೇವಲ ಓಟಿಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇದಾರೆ ಹೊರತು ಅವರ ಭವಿಷ್ಯದ ಬಗ್ಗೆ ಆಗ್ಲಿ ಹೇಳ್ತಾರೆ. ನೋಡ್ಬೋದು, ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ. ಏನೇನೋ ನಾವು ಇಷ್ಟು ಬಜೆಟ್ ತಂದೀವಿ, ಅಷ್ಟು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ. ಆದರೆ ಕೇವಲ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂತ ಮಕ್ಕಳ ಚಾವಣಿ ದುರಸ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ಇಂಥ ಶಾಸಕರುಗಳಿಗೆ ನಾಚಿಕೆ ಆಗ್ಬೇಕು ಜಿಲ್ಲಾಡಳಿತ ಅಂತ ಹೇಳಕ್ ಇಷ್ಟಪಡ್ತೀನಿ.